ಈಗ MP ಚುನಾವಣೆಗೆ ಸ್ಪರ್ಧಿಸ್ತಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಾಟ್ ಎ ಥ್ರೆಟ್ ಟು ದ ಕಾಂಗ್ರೆಸ್, ಈಸ್ ಅ ಥ್ರೆಟ್ ಟು ದ ಬಿಜೆಪಿ. ಕೋವಿಡ್ ಅಲ್ಲಿ ಅಷ್ಟೆಲ್ಲ ಹಗರಣ ನಡೆದಿದ್ದಕ್ಕೆ ತಾನೇ ಮೊನ್ನೆ ಬಿಜೆಪಿಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ. ಅದೇ ತಾನೇ ದೊಡ್ಡ ಹಗರಣ. ನಾನು 45 ರೂಪಾಯಿ ಮಾಸ್ಕ್ 495 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾನೆ. ಹುಡುಕಿ ಸರ್, 500 ರೂಪಾಯಿ ಮಾಸ್ಕ್ ಯಾವುದಾದ್ರು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೇನೋ? ಯಾವ ಸರ್ ನೀವು ಹಾಕ್ದಿರೋ ಮಾಸ್ಕ್, ನಾವು ಹಾಕ್ದಿರೋ ಮಾಸ್ಕ ಸರ್? 490 ರೂಪೀಸ್ ಇದೆ ಮಾಸ್ಕ್ ರೇಟ್. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಮಾಸ್ಕ್ ಕೊಟ್ರ ಸರ್? ಸರ್ ನಾನು ಬಾಯಿಂದ ಮಾತಾಡ್ತಿರೋ, ಇಟ್ಸ್ ಅ ಫ್ಯಾಕ್ಟ್. ಇದು ನಾನು ಹೇಳಿದ್ದಲ್ಲ, ಯತ್ನಾಳ್ ಸಾಹೇಬ್ ಹೇಳಿದ್ದು. ಅವ್ರ ಪಕ್ಷದವ್ರೆ. ವಿಶ್ವನಾಥ್ ಸರ್ ನಿನ್ನೆ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಸುಧಾಕರ್ ಹೆಸರನ್ನ ನೋಟ್ ಕೇಳಲ್ಲ, ಆತ ಏನ್ ಮಾಡಿದಾನೆ ಅಂತ ಕೇಳಲಿ, ಪ್ರಧಾನಿಗಳ ಹೆಸರಲ್ಲಿ ಓಟ್ ಕೇಳ್ತೀನಿ ಅಂದ್ರು. ಈ ದೇಶದ ಪ್ರಧಾನಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ, ಮಾತಾಡೋಷ್ಟು ಅರ್ಹತೆಯೂ ನನಗಿಲ್ಲ. ನಾವಿನ್ನ ರಾಜಕಾರಣದಲ್ಲಿ ಹೊಸಬ್ರು. ನನ್ನ ಫೈಟ್ ಏನಿದ್ರು ಇಂಥ ಭ್ರಷ್ಟರ ವಿರುದ್ಧ. ಕೇಸ್ ಹಾಕ್ಸ್ತೀರಾ ಸರ್? ಹಾಕ್ಸಿ. IT ಬಿಡ್ತೀರಾ ಸರ್? ನಾನು ರೆಡಿಯಾಗಿದ್ದೀನಿ ಸರ್. ನೀವು ಯಾವತ್ತೋ ಒಂದಿನ ಕಳಿಸ್ತೀರಾ ಅಂತ ನನಗೆ ಗೊತ್ತು. ED ಕಳಿಸ್ತೀರಾ ಸರ್? ಕಳಿಸಿ ಸರ್, ಏನಿದೆ? ಹರಾಜ್ ಮಾಡಿಸ್ತೀರಾ? ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್. ನನಗೆ ಗೊತ್ತು ನೀವು ಎಂಥ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು. ನಿಮ್ಮನ್ನು ಸೋಲಿಸಿದ್ದೀನಿ ಅಂದರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್? ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್? ನಿಮ್ಮ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್? ಇದ್ರು ಯಾರು ಬಂದರೂ ಸುಧಾಕರ್ನ ಸೋಲ್ಸೋಕ್ಕಾಗಲ್ಲ ಅಂತಿದ್ರು. ಒಬ್ಬ ಕಾಮನ್ ಮ್ಯಾನ್ ಬಂದು ಹೆಂಗೆ ಸೋಲಿಸ್ದೆ ಸರ್? ಅಂದರೆ ನಿಮಗಿಂತ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಕ್ಕೆ ತಾನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ಗೆ ಓಟ್ ಹಾಕಬೇಡಿ. ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ. ಕಾಮನ್ ಮ್ಯಾನ್ಗೆ ಟ್ರಬಲ್ ಕೊಡ್ತಾರೆ. ಅವ್ರು ಹೇಳ್ತಾರೆ 1 ರೂಪಾಯಿ ಲಂಚ ತಗೊಂಡಿಲ್ಲ ಅಂತ. ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್. ನಾನು ಕಳೆದ 10 ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ. ಯಾವನ ಹತ್ರನೂ 1 ರೂಪಾಯಿ ಚಾಚಿಲ್ಲ, ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ಕೆ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ. ಅವರು ಕೋವಿಡ್ ಟೈಮಲ್ಲಿ 1 ರೂಪಾಯಿ ಮುಟ್ಟಿಲ್ಲ, ಹಗರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ಕೆ ರೆಡಿ ಇದ್ದಾರ? ಅವ್ರು ಬಂದು ಪ್ರಮಾಣ ಮಾಡಲಿ, ಅವ್ರ ಬಗ್ಗೆ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೀನಿ. ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ. ಅಂಡ್ ನನ್ನ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ, ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ. ವೆಲ್ ಸುಧಾಕರ್ ಹ್ಯಾವ್ ಎ ಗಟ್ಸ್ ಟು ಡಿಕ್ಲೇರ್ ಹಿಸ್ ಅಸೆಟ್ಸ್. ಸೋರ್ಸ್ ಹೇಳಬೇಕು. ಈಗ ಕೇಳಿ ನೀವು ಪ್ರಶ್ನೆ, ಬೈದು ಬಿಡ್ತಾರೆ, ಅಯೋಗ್ಯ ಅಂತಾರೆ. ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ. ಸುಧಾಕರ್, ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ, ನೀವು ಮಾತಾಡಲ್ವೇನೋ? ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ. ಮತ್ತೆ ವಿಚಾರಕ್ಕೆ ಬಂದಾಗ, ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮಲ್ಲಿ ಇರ್ತಾರೆ. ಯಾರು ನೋಡದಿದ್ರು ಅವ್ರು ನೋಡ್ತಾ ಇರ್ತಾರೆ. ಯಾಕಂದರೆ ಯಾವುದೋ ಒಂದು ಗ್ರೂಪಲ್ಲಿ ಅವ್ರು ನೋಡ್ತಾ ಇರ್ತಾರೆ, ನನಗೆ ಗೊತ್ತು. ಅಖಾಡಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಬಟ್ ಅವರೇ ಹೇಳ್ಕೊಂಡಿದ್ದಾರೆ, ಜ್ಯೋತಿಷ್ಯಗಳು ಹೇಳಿದ್ದಾರೆ ಅಂತ, ಇನ್ನೂ 3 ಸಲ ಸೋಲ್ಬೇಕಂತೇವ್ರು. ಇವಾಗ 1 ಸಲ, ನನ್ನ ಮೇಲೆ 2 ಸಲ ಸರ್, ಅಷ್ಟೇನಾ? ಅಂದರೆ ಅವ್ರ ಜಾತಕದಲ್ಲೇ ಹಂಗಿದೆ. ನಮ್ಮೂರಲ್ಲಿ ಮಾತಾಡ್ತಾರಪ್ಪ, ಇದು ನನ್ನ ಮತ್ತೆ ಎಲ್ಲ ಬೈಬೇಡಿ. ಈಗ ಯೂಟ್ಯೂಬಲ್ಲಿ ನಾಕ್ಕೊಂಡು ಹೊಡಿತಾರೆ. ನಾವು ಬಾಯಿಗೆ ಬಂದಾಗ ಅಬ್ಬಬ್ಬಬ್ಬ. ನನ್ನ ಸ್ನೇಹಿತರು ಕೇಳಿದ್ರು, ಪ್ರದೀಪ ಹಂಗೆಲ್ಲ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ, ಕೆಟ್ಟದಾಗ ಬೈತಾರೆ, ನಿನಗೇನು ಅನ್ಸಲ್ವಾ? ನೋಡಪ್ಪ, ರಾಜಕೀಯಕ್ಕೆ ಬಂದ ಮೇಲೆ ಪರ್ಸ್ನಲ್ ಟಾರ್ಗೆಟ್ಸ್ ಇರುತ್ತೆ, ಅಟ್ಯಾಕ್ಸ್ ಇರುತ್ತೆ, FIRs ಇರುತ್ತೆ, ಕುತಂತ್ರ ಇರುತ್ತೆ, ಕಾಲು ಇಳಿತಾರೆ, ಬೆನ್ನು ಚೂರಿ ಹಾಕ್ತಾರೆ. ಇದೆಲ್ಲ ಗೊತ್ತಿದ್ದೇ ರಾಜಕೀಯಕ್ಕೆ ಬಂದಿತ್ತು. ಇದೆಲ್ಲ ಆಗಲ್ಲ ಅಂದರೆ ತೆಪ್ಪಗೆ ನಾನು ಚಾಕ್ ಪೀಸ್ ಇಟ್ಕೊಂಡು ಪಾಠ ಮಾಡಿಕೊಂಡು ಒಂದು ಮೋಟಿವೇಶ್ನಲ್ ವೀಡಿಯೋಸ್ ಬಿಟ್ಕೊಂಡು ಮೊನ್ನೆ ಬಿಗ್ ಬಾಸ್ಗೆ ಹೋದಂಗೆ ಯಾವುದಾದ್ರೂ ಒಂದು ಶೋಸ್ಗೆ ಹೋಗಿ ಬರ್ತಾ ಇದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.